ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶನಿ ಮಹಾರಾಜನ ಮಹಿಮೆ ಎಲ್ಲರಿಗೂ ಗೊತ್ತೇ ಇದೆ. ಪರಮಾತ್ಮನ ನೀರ ದ್ಯೋತಕವಾಗಿರುವ ಶನಿಯು ಮನುಷ್ಯರನ್ನು ಬಿಡುವುದಿಲ್ಲ. ಹಾಗಿದ್ದಲ್ಲಿ ಅವನು ಯಾರನ್ನಾದರೂ ಹೇಗೆ ಉಳಿಸಬಹುದು? ಅಂತಹ ಶಕ್ತಿಶಾಲಿ ನ್ಯಾಯ ದೇವತೆಯ ಮುಂದೆ ದೇವಾನುದೇವತೆಗಳು ಸಹ ನಡುಗುತ್ತಾರೆ. ಆದರೆ ಹನುಮಂತ ಮತ್ತು ಗಣೇಶನಿಗೆ ಮಾತ್ರ ಶನಿಯ ಭಯವಿಲ್ಲ. ಹೌದು, ಹನುಮಂತ ಮತ್ತು ಗಣೇಶನಿಗೆ ಪೂಜೆ ಸಲ್ಲಿಸುವುದರಿಂದ ಶನಿಯ ಬಾಧೆ ನಿವಾರಣೆಯಾಗುತ್ತದೆ. ಶನಿಯ ಪ್ರಭಾವದಿಂದ ಮುಕ್ತಿ ಪಡೆಯಲು ಜನರು ಆಂಜನೇಯನ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ನಾವು ಆಗಾಗ್ಗೆ ನೋಡುತ್ತೇವೆ. ಅದೇ ರೀತಿ ಪ್ರಥಮ ಪೂಜ್ಯ, ಆದಿದೇವತೆ, ಅಡೆತಡೆಗಳನ್ನು ನಿವಾರಿಸುವವನು, ಹಾಗೆ ಜ್ಞಾನದ ದೇವರು ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಗಣೇಶನನ್ನು ಪೂಜಿಸುವುದು ಕೂಡ ಇದೆ. ಶನಿಯಿಂದ ಉಂಟಾಗುವ ಬಾಧೆಗಳನ್ನು ನಿವಾರಿಸಲು ವಿಘ್ನೇಶ್ವರನು ಸಹಾಯ ಮಾಡುತ್ತಾನೆ. ಈ ಕಥೆಯನ್ನು ಕೇಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಒಂದು ದಿನ ಗಣೇಶ ಆರಾಮವಾಗಿ ಓಡಾಡುತ್ತಿದ್ದಾಗ ಶನಿಯು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡುತ್ತಾನೆ. ದುಂಡಗೆ ಮತ್ತು ಕೊಬ್ಬಿದ ಹಾಗಿರುವ ಗಣೇಶನನ್ನ ನೋಡಿದ ಶನಿಯು ಅವನನ್ನ ಚುಡಾಯಿಸುವ ಬಯಕೆಯನ್ನ ಹೊಂದಿದನು. ಅದನ್ನ ಹಾಗೆ ಯೋಚಿಸುತ್ತಾ ಶನಿಯು ಗಣೇಶನ ಕಡೆಗೆ ಹೊರಟನು. ಶನಿಯು ಸಮೀಪಿಸುತ್ತಿರುವುದನ್ನು ಗಮನಿಸಿದ ಗಣೇಶ ಅವನಿಂದ ತಪ್ಪಿಸಿಕೊಳ್ಳುವ ಸ್ವಲ್ಪ ಉಪಾಯವನ್ನ ಮಾಡಿದನು. ಶಿವ ಮತ್ತು ಪಾರ್ವತಿಯ ಮಗನಾದ ಗಣೇಶನು ಶಿವನಿಗೂ ಭಯಪಡುವುದಿಲ್ಲ, ಆದರೆ ಶನಿಗೆ ಭಯಪಡುತ್ತಾನಾ? ಆಗ ಗಣೇಶ ತಕ್ಷಣ ಓಡಲು ಪ್ರಾರಂಭಿಸಿದ. ಹಾಗೆ ಶನಿ ಅವನನ್ನು ಹಿಂಬಾಲಿಸುತ್ತಾನೆ. ಅದ್ಯಾಕೋ ತನ್ನ ದೊಡ್ಡ ಹೊಟ್ಟೆಯಿಂದ ಭಾರವಾದ ಗಣೇಶ ಶೀಘ್ರದಲ್ಲಿ ಸುಸ್ತಾಗಿ ಬಿಡುತ್ತಾನೆ. ಗಣೇಶನ ಹಾರಾಟದಿಂದ ಕೋಪಗೊಂಡ ಶನಿಯು ಅವನನ್ನು ಯಾವುದೇ ಬೆಲೆಗೆ ಮುಟ್ಟಲು ನಿರ್ಧರಿಸಿದನು. ಅವನು ಕೂಡ ತನ್ನ ವೇಗವನ್ನು ಹೆಚ್ಚಿಸಿದನು. ಸುತ್ತಲೂ ನೋಡಿದ ಗಣೇಶ ಮೇಯುತ್ತಿರುವ ಹಸುವನ್ನು ಗುರುತಿಸಿ ತ್ವರಿತವಾಗಿ ಅದರ ಮುಂದೆ ಕುಳಿತು ಶನಿಯಿಂದ ಮರೆಯಾಗಲು ನಟಿಸಿದನು. ಶನಿ ಗಣೇಶ ತಲೆಮರೆಸಿಕೊಂಡಿರುವುದನ್ನು ಗುರುತಿಸಿ ಆತನನ್ನು ಹಿಡಿಯಲು ಹತ್ತಿರ ಬಂದನು. ಆದರೆ ಆ ಕ್ಷಣದಲ್ಲಿ ಹಸು ಹುಲ್ಲಿನ ಮೆತ್ತೆಯನ್ನು ತೆಗೆದುಕೊಂಡು ಅಜಾಗರೂಕತೆಯಿಂದ ಗಣೇಶನು ಅವಿತುಕೊಂಡಿರುವ ಹಸುವಿನ ಸಗಣಿಯೊಳಗಿನ ಅಡಗುತಾಣವನ್ನು ಬಹಿರಂಗಪಡಿಸಿತು. ಶನಿಯು ಹಸುವಿನ ಬಳಿಗೆ ಧಾವಿಸಿ ಗಣೇಶನನ್ನ ಹುಡುಕಲು ಪ್ರಾರಂಭಿಸಿದನು. ಏನು ಮಾಡಬೇಕೆಂದು ಅರಿವಾಗದ ಗಣೇಶ ತನ್ನ ಅಡಗುತಾಣದಿಂದ ಹೊರಬಂದ. ಹಸುವಿನ ಸಗಣಿಯೊಳಗೆ ಗಣೇಶನನ್ನ ನೋಡಿದ ಶನಿಯು ಅಸಹ್ಯಪಟ್ಟು ಅವನನ್ನ ಮುಟ್ಟಲು ನಿರಾಕರಿಸಿದನು. ಆದ್ದರಿಂದ ಅವನು ಹಿಂದಕ್ಕೆ ಹೊರಟು ಹೋದನು. ಅಂದ ಹಾಗೆ ಗಣೇಶನನ್ನ ಶನಿ ಮುಟ್ಟಲೇ ಇಲ್ಲ. ಇದರ ಫಲವಾಗಿ ಗೋವಿನ ಸಗಣಿಯನ್ನ ನಿರ್ಮಿಸಿ ಅದಕ್ಕೆ 21 ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಶನಿಯಿಂದ ಉಂಟಾಗುವ ಬಾಧೆಗಳು ನಿವಾರಣೆಯಾಗುತ್ತವೆ. ಇದರಿಂದ ಹಸುವಿನ ಸಗಣಿ ಔಷಧೀಯ ಮೂಲಿಕೆಯಾಗಿದ್ದರೂ ಅದರ ಶುದ್ಧತೆ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಸುವಿನ ಸಗಣಿ ಹಚ್ಚಿದ ಸ್ಥಳಗಳಲ್ಲಿ ನುಣಗಳಿಲ್ಲ. ಹಸುವಿನ ಸಗಣಿಯಿಂದ ಸಂಸ್ಕರಿಸಿದ ಮೇಲ್ಮೈಯಲ್ಲಿ ಮಲಗುವುದು ಬೆನ್ನು ನೋವನ್ನು ನಿವಾರಿಸುತ್ತದೆ. ಒಣಗಿಸಿ ಪುಡಿ ಮಾಡಿದ ಹಸುವಿನ ಸಗಣಿಯನ್ನು ಬಳಸಿದಾಗ ಅದು ಪವಿತ್ರ ಬೂದಿಯಾಗುತ್ತದೆ. ಪುರುಷರು ಸ್ನಾನ ಮಾಡಿ ಈ ಭಸ್ಮವನ್ನು ಹಚ್ಚಿ ಸಂಜೆಯ ಪ್ರಾರ್ಥನೆ ಹಾಗೆ ಪೂಜೆಯನ್ನು ಮಾಡಿದಾಗ ಅವರ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಹಾಗೆ ಪರಮಾತ್ಮನ ಅನುಗ್ರಹವನ್ನು ಪಡೆಯುತ್ತಾರೆ. ಅಂತೆಯೇ ಇಂದ್ರಾಕ್ಷಿ ಮಂತ್ರವನ್ನು ಪಠಿಸೋದ್ರಿಂದ ಹಾಗೆ ಈ ಭಸ್ಮವನ್ನು ಮಕ್ಕಳಿಗೆ ಹಚ್ಚೋದ್ರಿಂದ ದೃಷ್ಟಿ ಸಮಸ್ಯೆ, ಅಳುವುದು, ಭಯ, ಜ್ವರ ಹಾಗೆ ಇತರ ಸಮಸ್ಯೆಗಳು ತ್ವರಿತ ಪರಿಹಾರವಾಗಿದೆ. ಇನ್ನು ಗಣೇಶ ಗೋಮಾತೆಗೆ ಹೀಗೆ ಹೇಳುತ್ತಾನೆ: ತಾಯಿ ಹಸು ಯಾವಾಗಲೂ ನನ್ನ ಹೃದಯದ ಮುಂಭಾಗದಲ್ಲಿ, ಹಿಂದೆ ಮತ್ತು ನನ್ನ ಹೃದಯದಲ್ಲಿ ನೆಲೆಸಲಿ. ವಾಸ್ತವವಾಗಿ ನಾನು ಗೋವುಗಳ ನಡುವೆ ವಾಸಿಸುತ್ತೇನೆ ಎಂದು. ಹಾಗಿದ್ರೆ ತಡ ಯಾಕೆ? ಇವತ್ತಿನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.